ಬೆಂಗಳೂರು ಕರಗದ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರವನ್ನು ಮಾಡಲಾಗಿದೆ. ಧರ್ಮರಾಯಸ್ವಾಮಿ ದೇಗುಲ ಸೇರಿದಂತೆ ಎಲ್ಲೆಡೆ ಇವತ್ತು ಝಗಮಗಿಸ್ತಾ ಇದೆ. ಬೆಂಗಳೂರು ಕರಗದ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ದೀಪಾಲಂಕಾರವನ್ನು ಮಾಡಲಾಗಿದೆ. ಧರ್ಮರಾಯಸ್ವಾಮಿ ದೇಗುಲ ಸೇರಿದಂತೆ ಎಲ್ಲೆಡೆ ಇವತ್ತು ಝಗಮಗಿಸ್ತಾ ಇದೆ. ಕಾರ್ಪೊರೇಷನ್ ವೃತ್ತ ಜೊತೆಗೆ ಮೈಸೂರು ಬ್ಯಾಂಕ್ ರಸ್ತೆ, ಟೌನ್ ಹಾಲ್ ರಸ್ತೆ, ಜೆಸಿ ರಸ್ತೆ, ಕೆಜಿ ರಸ್ತೆಗಳಲ್ಲಿ ಇವತ್ತು ಅಲಂಕಾರವನ್ನು ಮಾಡಲಾಗಿದೆ. ಯಥಾ ರೀತಿಯಾಗಿ ಜ್ಞಾನೇಂದ್ರ ಅವರು, ಅರ್ಚಕ ಜ್ಞಾನೇಂದ್ರ ಅವರು ಕರಗವನ್ನು ಇವತ್ತು ಹೊತ್ತು ಸಾಗಲಿದ್ದಾರೆ. 9 ದಿನಗಳ ಕಾರ್ಯ ನಡೆಯುತ್ತೆ. ಸಂಭ್ರಮದಿಂದ ಈ ಒಂದು ಆಚರಣೆಯನ್ನು ಕೂಡ ಬೆಂಗಳೂರು ಅಂತಂದರೆ, ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಕರಗ ಅಂತಂದರೆ ಹಬ್ಬ, ಎಲ್ಲರ ಫೇವ್ರೆಟ್ ಬೆಂಗಳೂರು ಕರಗ ಅಂತಂದರೆ. ಜೊತೆಗೆ ಕರಗವನ್ನು ಹೊತ್ತು ಸಾಗಲಿದೆಯಲ್ಲ, ಆ ದೃಶ್ಯಾವಳಿಯನ್ನು ಕೂಡ ಕಣ್ತುಂಬಿಸ್ಕೊಳ್ಬೇಕು ಅಂಥೇಳಿ ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಜನ ಆಗಮಿಸ್ತಾರೆ. ಬರೀ ರಾಜ್ಯ ಅಂತಲ್ಲ, ದೇಶ ವಿಖ್ಯಾತಿಯನ್ನು ಕೂಡ ಬೆಂಗಳೂರು ಕರಗ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಬೆಂಗಳೂರು ಸಜ್ಜಾಗಿದೆ, ಎಲ್ಲೆಡೆ ಕೂಡ ಈಗಾಗಲೇ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಎಲ್ಲೆಲ್ಲಿ ಇವತ್ತು ಮೆರವಣಿಗೆ ಸಾಗುತ್ತೆ ಅಲ್ಲೆಲ್ಲ ರಸ್ತೆಗಳಲ್ಲಿ ಇವತ್ತು ಲೈಟಿಂಗ್ಸ್ನಿಂದಾಗಿ ಝಗಮಗಿಸ್ತಾ ಇದೆ. ಬೆಳಗ್ಗೆ ಈಗ ತಾನೇ ಪೊಂಗಲ್ ಸೇವೆ ಮುಗ್ದಿದೆ. ಈಗ ಬೆಳಿಗ್ಗೆ ಒಂದು 5 ಗಂಟೆಗೆ ಪಂಚಾಮೃತ ಅಭಿಷೇಕ ಆಯ್ತು. ಪಂಚಾಮೃತ ಅಭಿಷೇಕ ಆಗಿದ ತಕ್ಷಣ ಏನ್ ಕರಗವರ್ತ ಸ್ವಾಮಿಗಳು ಅವರೇ ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಮತ್ತೆ ಗಾವನ್ನ ಮತ್ತೆ ಮಹಾಮಂಗಳಾರತಿ. ಇದಾದ ನಂತರ ಸುಮಾರು ಒಂದು 10 ಗಂಟೆಗೆ ನಮ್ಮ ಶಕ್ತಿಪೀಠ ಕಬ್ಬನ್ ಪಾರ್ಕ್ ಅಲ್ಲಿ ಗಂಗೆ ಸ್ನಾನ ಇರುತ್ತೆ. ಗಂಗೆ ಸ್ನಾನ ಮುಗಿದ ನಂತರ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಳೆ ಶಾಸ್ತ್ರ ಇರುತ್ತೆ. ನಂತರ ಅದಕ್ಕೆ ಮುಂಚೆ ಹೋಮ ಅಂತ ಇರುತ್ತೆ. ಹೋಮ ಶಾಸ್ತ್ರ, ಹೋಮ ಹವನಗಳು ಮಾಡ್ತಾರೆ. ಇದಾದ ನಂತರ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆ ಪೂಜೆ ಮಾಡಿ ಮನೆ ಗುರು ಆಶೀರ್ವಾದ ತಗೊಂಡು ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದ ನಂತರ ಇಲ್ಲಿ ಗಾವನ್ನ ಇಟ್ಬಿಟ್ಟು ಮತ್ತೆ ಅವರು ರಾತ್ರಿ ಸುಮಾರು ಒಂದು 8-9 ಗಂಟೆ ಆಗುತ್ತೆ. ಮತ್ತೆ ಗಂಗೆ ಸ್ನಾನ ಶಕ್ತಿಪೀಠಕ್ಕೆ ಹೋಗಿ ಅಲ್ಲಿ ಗಂಗೆ ಸ್ನಾನ ಮಾಡಿ ಅಲ್ಲಿಂದ ಹಸಿ ಕರಗ ಮಂಟಪಕ್ಕೆ ಹೋಗಿ ಅಲ್ಲಿಂದ ಅವರು ಅಲಂಕೃತಗೊಂಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದ್ಮೇಲೆ ಸುಮಾರು ಒಂದು 12ರಿಂದ 12 ಗಂಟೆಗೆ ಕರಗ ಶಕ್ತ್ಯೋತ್ಸವ ಇಲ್ಲಿಂದ ಪ್ರಾರಂಭ ಆಗಿ ನಡೆಯಲಿದೆ. ನೋಡಿ, ಇವತ್ತು ಬೆಳಗ್ಗೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಬೆಂಗಳೂರು ಕರಗದ ಹಿನ್ನೆಲೆಯಲ್ಲಿ ಯಾವ ರೀತಿ ಆಗಿದೆ ಅದರ ಪ್ರಿಪ್ರೇಷನ್, ಜೊತೆಗೆ ಮೆರವಣಿಗೆ ಇವತ್ತು ಯಾವ ರಸ್ತೆಗಳ ಮೂಲಕವಾಗಿ ಎಷ್ಟೊತ್ತಿಗೆ ಹೋಗುತ್ತೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಹೌದು ಕುಸುಮ, ಬೆಂಗಳೂರಿನ ವಿಶ್ವವಿಖ್ಯಾತ ಕರಗಕ್ಕೆ ಇವತ್ತಿನ ಶಾಸ್ತ್ರೋಕ್ತವಾಗಿ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಪೂಜೆ ವಿಧಿವಿಧಾನಗಳು ಪ್ರಾರಂಭ ಆಗಿದೆ. ಅದರ ಜೊತೆಗೆ 5 ಗಂಟೆಯಿಂದ ಆ ದೇವರಿಗೆ ಒಂದು ಅಭಿಷೇಕ, ಅದು ಮತ್ತೆ ಒಂದು ಈಗಾಗಲೇ ಒಂದಷ್ಟು ಪೊಂಗಲ್ ನೈವೇದ್ಯ ಕೂಡ ಆಯಿತು. ಅದರ ಜೊತೆಗೆ ಪೂಜಾ ಕೈಕಾರ್ಯಗಳು ಮತ್ತು ಅನೇಕ ಜನ ಭಕ್ತಾದಿಗಳು ಕೂಡ ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿಕೊಂಡು ನೀವು ಇಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಹಾಗಾಗಿ ಆ ಬೆಳಗಿಂದ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಅವರ ಪೂಜೆಗಳನ್ನು ಮತ್ತು ಅವರ ಹರಕೆ ಏನಿತ್ತು ಆ ಹರಕೆಗಳನ್ನು ತೀರಿಸ್ಕೊಳ್ತಾ ಇದ್ದಾರೆ. ಮತ್ತು ಅನೇಕ ಜನ ಮಹಿಳೆಯರು ಅಂದರೆ ಮುತ್ತೈದೆಯರು ಕೂಡ ಕಳಶವನ್ನು ಹೊತ್ಕೊಂಡು ಕೂಡ ಬಂದು ಇಲ್ಲಿ ಆ ದೇವರ ಒಂದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಇವತ್ತು ನಡೀತಕ್ಕಂಥ ಒಂದು ರಥೋತ್ಸವ ಕೂಡ ಹಲವಾರು ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಇನ್ನೇನು 8-9 ಗಂಟೆಗೆ ಮತ್ತೊಂದು ಸತಿ ಇಲ್ಲೊಂದು ಪೂಜಾ ಕೈಂಕರ್ಯ ನಡೆದು ಅದಾದ ಮಂಗಳಾರತಿ ನಡೆಯುತ್ತೆ. ಅದಾದ ನಂತರ ಇಲ್ಲಿಂದ ಕಬ್ಬನ್ ಪಾರ್ಕ್ ಬಳಿ ಇರತಕ್ಕಂಥ ಶಕ್ತಿಪೀಠಕ್ಕೆ ತೆರಳಲಾಗುತ್ತೆ. ಅಲ್ಲಿ ಹೋಗಿ ಶಕ್ತಿಪೀಠದಲ್ಲಿ ಪೂಜೆಯನ್ನು ನಡೆಸಿದ ನಂತರ ಅಲ್ಲಿ ಗಂಗೆ ಸ್ನಾನ ಕೂಡ ಇರುತ್ತೆ. ಗಂಗೆ ಸ್ನಾನ ಆದ ನಂತರ ಮತ್ತೆ ವಾಪಸ್ ದೇವಾಲಯಕ್ಕೆ ಬರುವಂಥದ್ದು. ದೇವಾಲಯಕ್ಕೆ ಬಂದ ಮೇಲೆ ಇಲ್ಲಿರ್ತಕ್ಕಂಥ ಮತ್ತೆ ಏನೊಂದು ಪೂಜಾ ಹವನಗಳು ನಡೆಯುತ್ತೆ. ಹವನಗಳು ನಡೆದಾದ ನಂತರ ಮತ್ತೆ ಇಲ್ಲಿ ಇನ್ನೊಂದಷ್ಟು ಪೂಜಾ ಪುನಸ್ಕಾರಗಳಿರ್ತವೆ. ಅದಾದ ನಂತರ ರಥೋತ್ಸವ ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನೇನು ಇವತ್ತು ರಾತ್ರಿ ಇನ್ನೇನು ಅತ್ಯಂತ ಪ್ರಮುಖವಾದ ಘಟ್ಟ ಇದು ಹೂವಿನ ಕರಗ ಕೂಡ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಈ ಬಾರಿ ಭಕ್ತಾದಿಗಳು ಬರೋದಕ್ಕೆ ಮತ್ತೆ ದೇವಸ್ಥಾನದಿಂದ ಹೊರಗಡೆ ಹೋಗೋದಕ್ಕೆ ಬ್ಯಾರಿಕೇಡ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಅನೇಕ ರೀತಿಯಲ್ಲಿ ಪೊಲೀಸ್ ಹಾಗೂ GBA ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಭಕ್ತಾದಿಗಳು ಬರೋದಕ್ಕೆ ಒಂದು ರೀತಿಯಾದ ಬ್ಯಾರಿಕೇಡ್ ಮತ್ತು ಇಲ್ಲಿಂದ ನಿರ್ಗಮನ ಹೊರಗಡೆ ಹೋಗೋದಕ್ಕೂ ಕೂಡ ಬೇರೆ ಸಪರೇಟ್ ಆದ ಬ್ಯಾರಿಕೇಡ್ ನಿರ್ಮಿಸಿದ್ದಾರೆ. ಅದರ ಜೊತೆಗೆ ಈ ಬಾರಿ ತುಂಬಾನೇ ಅಂದರೆ ಸಾರ್ವಜನಿಕರ ಭದ್ರತೆಗೆ ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಅನೇಕ ಕಡೆಗಳಲ್ಲಿ ಪೊಲೀಸ್ ಚೌಕಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಪೊಲೀಸರು ಕೂಡ ಈಗಾಗಲೇ ಕರ್ತವ್ಯ ನಿರತರಾಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿರ್ತಕ್ಕಂಥ ಒಂದಷ್ಟು ಏನು ಆ ಸಮಸ್ಯೆಗಳಿದೆಯೋ ಅದನ್ನೆಲ್ಲ ನಾನು ಕೂಲಂಕುಷವಾಗಿ ನೋಡಿ ಪರಿಶೀಲಿಸಿ ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಮಹಿಳಾ ಪೊಲೀಸ್ ಚೌಕಿಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ಹಲ್ಸೂರ್ ಗೇಟ್ ಪೊಲೀಸರಿಂದ ಮಹಿಳಾ ಸುರಕ್ಷಿತ ಸ್ಥಳ ಅಂತಕ್ಕಂಥ ಒಂದು ಪೊಲೀಸ್ ಚೌಕಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಈ ಬಾರಿ ಭದ್ರತೆಗೆ ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಅಂತಂದರೆ CC ಕ್ಯಾಮೆರಾಗಳ ಜೊತೆಗೆ ಆಮೇಲೆ ಈ ಬಾರಿ ಆ ಕರಗೋತ್ಸವದ ಸಂದರ್ಭದಲ್ಲಿ, ರಥೋತ್ಸವದ ಸಂದರ್ಭದಲ್ಲಿ ಅಂದರೆ ಆ ಡ್ರೋನ್ ಕಣ್ಗಾವಲು ಕೂಡ ಇರುವಂಥದ್ದು, ಅದಕ್ಕೂ ಕೂಡ ಬೆಂಗಳೂರಿನ ಪೊಲೀಸರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಬಾರಿ
ಏನಂತಂದರೆ ಆ ಪೂಜಾ ಕೈಂಕರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿ ಅನೇಕ ರೀತಿಯ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ನೀವು ಹೇಳಿದಾಗೆ ಈಗಾಗಲೇ ಇದಕ್ಕೆ ಲೈಟಿಂಗ್ಸ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಬೆಂಗಳೂರಿನ ಮೈಸೂರಿನ ದಸರಾಗೆ ಲೈಟಿಂಗ್ ವ್ಯವಸ್ಥೆ ಅಂತ ಮಾಡುವಂಥ ನುರಿತ ಪರಿಣಿತರನ್ನ ಕರ್ಕೊಂಡ್ಬಂದು ಇಲ್ಲಿ ಕೂಡ ಆ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆ ಈಗಾಗಲೇ ಬೆಂಗಳೂರು ಕರಗಕ್ಕೆ ನಡೆದಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾಗೇಂದ್ರ.